बेळगाव जिल्हाधिकारी कार्यालयाचे नूतनीकरण सुरू असून इमारतीच्या छतावर बांधकाम साहित्य ठेवल्यामुळे पावसाच्या पाण्याची गळती झाल्याची माहिती जिल्हाधिकारी मोहम्मद रोशन यांनी दिली। बेळगाव येथे पत्रकारांशी बोलताना त्यांनी सांगितले की जिल्हाधिकारी कार्यालय आधुनिक आणि सुसज्ज पद्धतीने उभारले जात आहे। ಮೊನ್ನೆ ನಮ್ಮ ಮಾಧ್ಯಮದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ನಮ್ಮ ಡಿಸಿ ಆಫೀಸ್ ಬಗ್ಗೆ ಸುದ್ದಿ ಬಂತು। ಸಡನ್ಲಿ ಮಳೆ ಆದ ನಂತರ ನೀರೆಲ್ಲ ಒಳಗಡೆ ಸೂರಿ ಬಂದಿದೆ ಅಂತ ಆ ಘಟನೆ ಆಗಿರೋದು ನಿಜ। ಆದರೆ ಒಂದು ಸ್ಪಷ್ಟೀಕರಣ ಏನಂದರೆ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಬಹಳ ಹಳೆಯದು। 1912ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋ ಕಟ್ಟಡ। ಅದರ ಜೊತೆಯಲ್ಲಿ ಒಂದು 15-20 ವರ್ಷ ಹಿಂದೆ ಫೇಸ್ 2 ಕಟ್ಟಡವನ್ನು ಕಟ್ಟಲಾಗಿದೆ। ಈ ಎರಡು ಕಟ್ಟಡವನ್ನು ನಾವು ಈಗ ಒಂದು 20 ವರ್ಷದ ನಂತರ ನಾವು ನವೀಕರಣಗೊಳಿಸಲಿಕ್ಕೆ ಹಾಗೂ ಮೂಲ ಸ್ವರೂಪ ಏನಿದೆ ಅದನ್ನು ಕಾಪಾಡಿಕೊಂಡು ನವೀಕರಣಗೊಳಿಸಲಿಕ್ಕೆ ನಾವು ಯತ್ನಿಸ್ತಾ ಇದ್ದೇವೆ। ಈ ನಿಟ್ಟಿನಲ್ಲಿ ಮಳೆ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ। ಮೇಲ್ಛಾವಣಿದು ಸ್ವಲ್ಪ ಪೋರ್ಷನ್ಸ್ನು ರೀಪ್ಲೇಸ್ ಮಾಡುವಾಗ ಅದಿನ್ನೂ ಕೆಲಸ ನಡೀತಾ ಇರುವಾಗ ಮಳೆ ಆಯಿತು। ಅದರಿಂದ ನೀರು ಒಳಗಡೆ ನುಗ್ಗಿ ಆ ರೀತಿಯ ಸಂದರ್ಭ ಸೃಷ್ಟಿಯಾಗಿದೆ। ಸ್ಪಷ್ಟೀಕರಣ ಏನಂದರೆ ಇನ್ನೊಂದು 2 ವಾರದ ಒಳಗಡೆ ಮೇಲ್ಛಾವಣಿ ದುರಸ್ತಿ ಕಾರ್ಯ ಏನಿದೆ ಅದು ಪೂರ್ಣಗೊಳ್ಳುತ್ತೆ। ಅದಾದ ನಂತರ ಈ ಸಮಸ್ಯೆ ಏನಿದೆ ಅದು ಬಗೆಹರುತ್ತೆ। ಸಾರ್ವಜನಿಕರಿಗೆ ಯಾವುದೇ ಕಷ್ಟ ಆಗದಂತೆ ಹಾಗೂ ಯಾವುದೇ ಕೆಲಸದಲ್ಲಿನೂ ಲೋಪದೋಷಗಳು ಇಲ್ಲದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗುತ್ತೆ। ಅದೇ ರೀತಿಯ ಕೆಲಸ ಹಾಗೂ ಒಳ್ಳೆ ಕ್ವಾಲಿಟಿಯ ಕೆಲಸ ನಾವು ಇಲ್ಲಿ ಮಾಡಿಕೊಡ್ತೀವಿ। ಎಲ್ಲ ಸಾರ್ವಜನಿಕರಿಗೂ ಇಲ್ಲಿ ವ್ಯವಸ್ಥಿತವಾಗಿ ನಾವು ಮಾಡಿಕೊಟ್ಟಿದ್ದೀವಿ। ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ। ಪಾರ್ಕಿಂಗ್ ಜಾಗಗಳನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ। ಇನ್ನೊಂದು ತಿಂಗಳು ನಮ್ಮ ಬೆಳಗಾವಿ ಜಿಲ್ಲೆಯ ನಾಗರಿಕರು, ಬೆಳಗಾವಿ ನಗರದ नागरिकರು ಸ್ವಲ್ಪ पेशन्स तोरिसಬೇಕಂತ ನಾನು ತಮಗೆ ಬೇಡಿಕೊಳ್ಳುತ್ತೇನೆ। जिल्हाधिकारी कार्यालयाचे नूतनीकरण सुरू असून पार्किंगची सुविधा तसेच नागरिकांना बसण्यासाठी योग्य व्यवस्था करण्यात आली आहे। त्यामुळे नागरिकांनी कोणताही गैरसमज करून घेऊ नये असेही त्यांनी स्पष्ट केले। विनोद कोलकार, KMM मराठी, बेळगाव। जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। आराधना मारुति गली बेलगाम, मन भाए आराधना।